ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಸುವರ್ಣ ಅವಕಾಶ ಆಗಿದೆ. 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಸರ್ಕಾರಿ ಹುದ್ದೆಯ ಡೀಟೇಲ್ಸ್ನ ತಗೊಂಬಂದಿದ್ದೀವಿ. ಇದು ಯಾವ ಸರ್ಕಾರಿ ಹುದ್ದೆ, ಹೇಗೆ ಅರ್ಜಿ ಹಾಕೋಬೇಕು, ವಯೋಮಿತಿ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಶನ್ ಎಲ್ಲದನ್ನು ತಿಳಿಸ್ಕೊಡ್ತೀವಿ. ಮತ್ತೆ ನಿಮಗೆ ತಿಳಿಸ್ಕೊಡ್ತೀವಿ ಹೇಗೆ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲಿಂದ ಅಂತಲೂ ಕೂಡ ಎಲ್ಲ ಡೀಟೇಲ್ಸು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನವೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆದಷ್ಟು ಬೇಗ ಅರ್ಜಿಯನ್ನು ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ನಿಮ್ಹ್ಯಾನ್ಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂದರೆ ನಿಮ್ಹ್ಯಾನ್ಸ್ನ ಫುಲ್ ಫಾರ್ಮ್ ಆಗಿರುತ್ತೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. 2 ಹುದ್ದೆ ಖಾಲಿ ಇದೆ. ಸೀನಿಯರ್ ರೆಸಿಡೆಂಟ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ತಿಂಗಳಿಗೆ 67,700 ರೂಪಾಯಿಂದ ಹಿಡಿದು 2,08,700 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಗೊತ್ತಾಯ್ತಲ್ವಾ? ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ಮತ್ತೆ ಇಷ್ಟು ಸ್ಯಾಲ್ರಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 37 ವರ್ಷದವರು ತನಕನೂ ಅರ್ಜಿಯನ್ನು ಹಾಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ. ಜಸ್ಟ್ ನೀವು ಇಂಟರ್ವ್ಯೂನ ಪಾಸ್ ಮಾಡಿದ್ರೆ ಸಾಕು, ನಿಮ್ಮನ್ನ ಜಾಬ್ಗೆ ತಗೋತಾರೆ. ಆದಷ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ, ಇದೊಂದು ಒಳ್ಳೆಯ ವಿಷಯ ಆಗಿರುತ್ತೆ. ನೆಕ್ಸ್ಟ್, ನೀವಿನ್ನೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ರೋತ್ಸಾಹ ಸಿಗುತ್ತೆ. ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು ಮತ್ತು ಇದರ ಅಪ್ಲಿಕೇಶನ್ ಪ್ರೋಸೆಸ್ ಏನಿರುತ್ತೆ, ಅಪ್ಲಿಕೇಶನ್ ಫೀಸ್ ಎರಡನ್ನೂ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾವ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ, ನಮ್ಮದೇ ವೆಬ್ಸೈಟ್ ಕಂಡ್ರಿ, prgovernmentjobs.com, prgovtjobs.com ಅಂತ ಹೇಳಿ ನಿಮಗೋಸ್ಕರ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ. ಯೂಟ್ಯೂಬ್ನಲ್ಲಿ 2-3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು. ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ವಿ. ಎಲ್ಲಿಂದ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ಥರ ಹಲವಾರು ಬಟನ್ ಇದೆ. ಯಾವ ಜಾಬ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಕನ್ನಡದಲ್ಲೂ ಕೂಡ ಬಟನ್ಸ್ಗಳಿದೆ. ಗೊತ್ತಾಯ್ತಲ್ವಾ? ಮತ್ತು ಇನ್ನೂ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಲಿಸ್ಟ್ ಇದೆ, ಯಾವ್ಯಾವ ಹುದ್ದೆಗಳ ಖಾಲಿ ಇದೆ ಕರ್ನಾಟಕದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು ಮತ್ತು 10th ಪಾಸ್ ಅಂತ ಹೇಳಿ ಲಿಸ್ಟ್ನ ಕೊಟ್ಟಿದ್ದೀವಿ. ಲಿಸ್ಟ್ನ ತಿಳ್ಕೋಬಹುದು ಯಾವ್ಯಾವುದು ಅಂತ ಹೇಳಿ. ಇಲ್ಲಿಂದ ಕೂಡ ಕ್ಲಿಕ್ ಮಾಡಬಹುದು. ಅಥವಾ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಇನ್ನೂ ಹಲವಾರು ಜಾಬ್ಸ್ ಬೇಕು ಅಂದರೆ ಮೋರ್ ಜಾಬ್ಸ್ನ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಗೌರ್ಮೆಂಟಿಂದು ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೋರ್ ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಹಲವಾರು ಓಪನ್ ಆಗುತ್ತೆ. ಸೇಮ್ 10 ಜಾಬ್ಸಿಗೂ ಅಷ್ಟೇ. ಗೊತ್ತಾಯ್ತಲ್ವಾ? ಆದರೆ ನೀವು ಒಂದು ಡೌಟ್ ಬರ್ಬೋದು ನಿಮಗೆ, ಈ ವೆಬ್ಸೈಟ್ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ. ಅದಕ್ಕೋಸ್ಕರ ನಾವು ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ನ ಕ್ರಿಯೇಟ್ ಮಾಡಿದ್ವಿ. ಈ ವೆಬ್ಸೈಟ್ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ಮತ್ತು ಅದರ ಲಿಂಕ್ ಎರಡನ್ನೂ ಕೂಡ ಪ್ರೊವೈಡ್ ಮಾಡ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಇದರ ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ವಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು, ಮತ್ತು ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ನ ಕೂಡ ಜಾಯ್ನ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ ಕೊಟ್ಟಿದ್ದೀವಲ್ಲ prgovernmentjobs.com, ಇಲ್ಲೇ ನಿಮಗೆ ಬಟನ್ಸ್ನ ಕೊಟ್ಟಿದ್ದೀವಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್. ಇಲ್ಲಿಂದ ಕೂಡ ಜಾಯ್ನ್ ಆಗಿ ಪ್ರತಿದಿನ ಯಾವ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗ್ತಿದೆ ಅಂತ ಹೇಳಿ ಲಿಂಕ್ನ ಪಡ್ಕೊಳ್ಳಿ. ಮತ್ತು ಜಾಬ್ ಯಾವುದಾದ್ರೂ ಕೊನೆಗೊಳ್ತಾ ಇದ್ದರೆ ಅದರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಅಂದರೆ ಈ ಜಾಬ್ ಕೊನೆಗೊಳ್ತಾ ಇದೆ, ಇದರ ಲಿಂಕ್ ಇದು, ಇವತ್ತು ಇಂಥ ದಿವಸ ಕೊನೆಗೊಳ್ತದೆ, ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಅಂತ ಕೂಡ ನೆನಪಿಸ್ತೀವಿ ನಿಮಗೆ. ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಜಾಬ್ ಡೀಟೇಲ್ಸ್ನ ಮುಂದುವರ್ಸೋಣ. ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ PWBD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್, ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 1,180 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಇನ್ನಿತರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಅಂದರೆ OBS, EWS, UR ಕ್ಯಾಂಡಿಡೇಟ್ಸ್ಗಳಿಗೆ 1,770 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀನ ನೀವು ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಇವಾಗ ಅಪ್ಲಿಕೇಶನ್ ಅಂದರೆ ನಿಮಗೆ ಅರ್ಜಿಯನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ.
ಗೊತ್ತಾಯ್ತಲ್ವಾ? ಆದರೆ ನೀವು ಅರ್ಜಿಯನ್ನು ಹಾಕೋ ಅಗತ್ಯ ಇರೋದಿಲ್ಲ. ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಏನೇನು ಪ್ರೋಸೆಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ನೀವು ಮೊದಲನೇದಾಗಿ ನೋಟಿಫಿಕೇಶನ್ನ ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ. ಅದು ಎಲ್ಲಿ ಸಿಗುತ್ತೆ, ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಳ್ಳಿ. ಯಾವ್ಯಾವುದು ಅಂತ ಹೇಳಿದ್ರೆ, ಐ ಡಿ ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ಐ ಡಿ ಅಥವಾ ಪಾನ್ ಕಾರ್ಡ್, ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡಿರಿ. ನೆಕ್ಸ್ಟು ನಿಮ್ಮ ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡಿ. ಗೊತ್ತಾಯ್ತಲ್ವಾ? SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ, ಆದರೆ ಇದರ ಕೆಟಗರಿಯ ಪ್ರಕಾರ ಪೇ ಮಾಡಿರೋಕ್ಕೆ ಹೇಳಿರೋದ್ರಿಂದ ನಿಮಗೆ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಯಾವುದು ಅಂದರೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂಗವಿಕಲತೆಯ ಸರ್ಟಿಫಿಕೇಟ್ ಇರಬೇಕು, SC/ST ಕ್ಯಾಂಡಿಡೇಟ್ಸ್ಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇಂಥರ ಕ್ಯಾಂಡಿಡೇಟ್ಸ್ಗಳಿಗೆ ಏನು ಸರ್ಟಿಫಿಕೇಟ್ ಬೇಕಾಗೋಲ್ಲ. ಗೊತ್ತಾಯ್ತಲ್ವಾ? ನೆಕ್ಸ್ಟು ವಾಕ್ ಇನ್ ಇಂಟರ್ವ್ಯೂನ ಯಾವ ಡೇಟಿಗೆ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸೆಮಿನಾರ್ ಹಾಲ್, ಫಸ್ಟ್ ಫ್ಲೋರ್, ಡೈರೆಕ್ಟರ್ಸ್ ಆಫೀಸ್, ನಿಮ್ಹ್ಯಾನ್ಸ್, ಬೆಂಗಳೂರು 560029. ಈ ಅಡ್ರೆಸ್ಗೆ 21 ಜೂನ್ 2025ಕ್ಕೆ ನೀವು ಅಲ್ಲಿ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಹಾಜರಿರಬೇಕಾಗತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ. ನೀವು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಇರಿ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದ್ದರೆ ಲೇಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. 9 ಜೂನ್ಗೆ 2025ಕ್ಕೆ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ವಾಕ್ ಇನ್ ಇಂಟರ್ವ್ಯೂ 21 ಜೂನ್. ಅಫಿಷಿಯಲ್ ನೋಟಿಫಿಕೇಶನ್ನು ಈ ವೆಬ್ಸೈಟ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನಿಮ್ಹ್ಯಾನ್ಸ್, ಇಲ್ಲಿ ಸ್ವಲ್ಪ ಮೇಲೆ ಹೋಗೋಣ. ಇಲ್ಲಿ ನಿಮ್ಹ್ಯಾನ್ಸ್ ಬೆಂಗಳೂರು ಅಂತಿದೆಯಲ್ಲ, ಇದನ್ನು ಓಪನ್ ಮಾಡೋದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತೀರಾ ಈ ವೆಬ್ಸೈಟ್ಗೆ. ನಿಮಗೆ ತಲೆ ಕೆಡಿಸ್ಕೋಬೇಡಿ, ಈ ವೆಬ್ಸೈಟ್ ನಿಮ್ಹ್ಯಾನ್ಸ್ ಡೈರೆಕ್ಟಾಗಿ ಇದನ್ನೇ ಓಪನ್ ಆಗುವಂಥ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಗೊತ್ತಾಯ್ತಾ? ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಬರುತ್ತಲ್ಲ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದರೆ ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತ ಹೇಳಿ ಪಕ್ಕದಲ್ಲಿ ನೀಲಿ ಕಲರ್ ಬಟನ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ PDF ಓಪನ್ ಆಗುತ್ತೆ. ಇಲ್ಲಿಂದ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು, ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ? ಇದರಲ್ಲೇ ನಿಮಗೆ ಅಪ್ಲಿಕೇಶನ್ನ ಫೀಸ್ ಹೇಗೆ ಪೇ ಮಾಡಬೇಕು ಅಂತ ಕೂಡ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡ್ಕೊಳ್ಳಿ ಆನ್ಲೈನ್ ಮುಖಾಂತರ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ ಅದನ್ನು ಕೂಡ ಕೊಟ್ಟಿದ್ದೀವಿ. nimhans.ac.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇವಾಗ ಇದೆಲ್ಲ ತಿಳ್ಕೊಂಡ್ರೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಲ್ಲ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ನ ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು MCH ಮಾಡಿರಬೇಕಾಗತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಗೊತ್ತಾಯ್ತಲ್ಲ? ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ. ಮತ್ತೆ ಈ ಡೈರೆಕ್ಟ್ ನಿಮ್ಹ್ಯಾನ್ಸ್ ವೆಬ್ಸೈಟ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ನ ಡೈರೆಕ್ಟಾಗಿ ಓಪನ್ ಮಾಡ್ಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.